ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 7ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 13 ಘನಾಕೃತಿಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 13.3ರ ಈ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಮುಂದಿನ ಘನಗಳ ಲಂಬ, ನೀಳ, ಅಡ್ಡ ಕತ್ತರಿಸುವಿಕೆಯಿಂದ ನೀವು ಪಡೆಯುವ ಅಡ್ಡ ಛೇದವು ಯಾವುದು? ಇಲ್ಲಿ 5 ಆಕೃತಿಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಈ ಆಕೃತಿಗಳ ಲಂಬ ಅಥವಾ ನೀಳ ಕತ್ತರಿಸುವಿಕೆಯಿಂದ ಮತ್ತು ಅಡ್ಡ ಕತ್ತರಿಸುವಿಕೆಯಿಂದ ನಾವು ಯಾವ ಅಡ್ಡ ಛೇದವನ್ನು ಪಡೆಯಬಹುದು ಎಂದು ಕಂಡುಹಿಡಿಯಬೇಕು. ಮೊದಲನೇ ಪ್ರಶ್ನೆ, ಒಂದು ಇಟ್ಟಿಗೆ. ಈಗ ನಾವು ಒಂದು ಇಟ್ಟಿಗೆಯ ಚಿತ್ರವನ್ನು ನೋಡೋಣ. ಇಟ್ಟಿಗೆಯನ್ನು ನಾವು ಲಂಬವಾಗಿ ಕತ್ತರಿಸಿದಾಗ ನಮಗೆ ಆಯತವು ದೊರೆಯುತ್ತದೆ. ಅದೇ ಇಟ್ಟಿಗೆಯನ್ನು ನಾವು ಅಡ್ಡವಾಗಿ ಕತ್ತರಿಸಿದಾಗಲೂ ಕೂಡ ಆಯತವೇ ದೊರೆಯುತ್ತಿದೆ. ಆದ್ದರಿಂದ ನಾವು ಈಗ ಇಟ್ಟಿಗೆ ಲಂಬ ಅಥವಾ ನೀಳ ಕತ್ತರಿಸುವಿಕೆಯಿಂದ ಇಲ್ಲಿ ಆಯತವನ್ನು ಉಂಟು ಮಾಡುತ್ತಿದೆ. ಅಡ್ಡ ಕತ್ತರಿಸುವಿಕೆಯಿಂದಲೂ ಕೂಡ ಆಯತವನ್ನು ಉಂಟು ಮಾಡುತ್ತಿದೆ. ಆದ್ದರಿಂದ ಈ ಎರಡೂ ಕಡೆ ನಾವು ಆಯತ ಎಂದು ಬರೆಯಬೇಕು. ಬಿ, ಒಂದು ದುಂಡಾಗಿರುವ ಸೇಬು. ಈಗ ನಾವು ಒಂದು ಸೇಬು ಹಣ್ಣಿನ ಚಿತ್ರವನ್ನು ನೋಡೋಣ. ಇದು ಒಂದು ದುಂಡಾಗಿರುವ ಸೇಬು ಹಣ್ಣಿನ ಚಿತ್ರವಾಗಿದೆ. ಈ ಸೇಬು ಹಣ್ಣನ್ನು ನಾವು ಈಗ ಅರ್ಧವಾಗಿ ಲಂಬವಾಗಿ ಕತ್ತರಿಸೋಣ. ಲಂಬವಾಗಿ ಕತ್ತರಿಸಿದ್ದೇವೆ. ಈಗ ನಮಗೆ ಲಂಬವಾಗಿ ಕತ್ತರಿಸಿದಾಗ ಈ ಆಕೃತಿಯು ವೃತ್ತವಾಗಿ ಕಾಣುತ್ತಿದೆ. ಆದ್ದರಿಂದ ಲಂಬವಾಗಿ ಕತ್ತರಿಸಿದಾಗ ನಮಗೆ ಸಿಗುವಂತಹ ಆಕೃತಿ ವೃತ್ತ. ಈಗ ನಾವು ಸೇಬುವನ್ನು ಅಡ್ಡವಾಗಿ ಕತ್ತರಿಸೋಣ. ಸೇಬುವನ್ನು ನಾವು ಈಗ ಅಡ್ಡವಾಗಿ ಕತ್ತರಿಸಿದ್ದೇವೆ. ಈಗಲೂ ಕೂಡ ನಮಗೆ ವೃತ್ತವೇ ದೊರೆಯುತ್ತಿದೆ. ಆದ್ದರಿಂದ ಇಲ್ಲಿ ಲಂಬ ಅಥವಾ ನೀಳ ಮತ್ತು ಅಡ್ಡವಾಗಿ ಕತ್ತರಿಸಿದಾಗ ನಮಗೆ ವೃತ್ತಾಕಾರ ಸಿಗುತ್ತಿದೆ. ಲಂಬ ಅಥವಾ ನೀಳ ಕತ್ತರಿಸಿದಾಗ ವೃತ್ತ ಸಿಗುತ್ತಿದೆ ಮತ್ತು ಅಡ್ಡವಾಗಿ ಕತ್ತರಿಸಿದಾಗಲೂ ಕೂಡ ಇಲ್ಲಿ ವೃತ್ತ ಸಿಗುತ್ತಿದೆ. ಸಿ, ಒಂದು ದಾಳ. ಈಗ ನಾವು ದಾಳದ ಚಿತ್ರವನ್ನು ನೋಡೋಣ. ದಾಳವನ್ನು ಈಗ ನಾವು ಲಂಬ ಅಥವಾ ನೀಳವಾಗಿ ಕತ್ತರಿಸಿದಾಗ ನಮಗೆ ಚೌಕ ಆಕಾರ ದೊರೆಯುತ್ತಿದೆ. ಇದೇ ದಾಳವನ್ನು ಈಗ ನಾವು ಅಡ್ಡವಾಗಿ ಕತ್ತರಿಸೋಣ. ದಾಳವನ್ನು ಅಡ್ಡವಾಗಿ ಕತ್ತರಿಸಿದಾಗಲೂ ಕೂಡ ನಮಗೆ ಇಲ್ಲಿ ಚೌಕ ಆಕಾರ ದೊರೆಯುತ್ತಿದೆ. ಆದ್ದರಿಂದ ಲಂಬ ಅಥವಾ ನೀಳ ಮತ್ತು ಅಡ್ಡವಾಗಿ ನಾವು ಒಂದು ದಾಳವನ್ನು ಕತ್ತರಿಸಿದಾಗ ಎರಡೂ ಕಡೆ ನಮಗೆ ಚೌಕ ಆಕೃತಿ ದೊರೆಯುತ್ತಿದೆ. ಆದ್ದರಿಂದ ಲಂಬ ಅಥವಾ ನೀಳ ಇರುವಲ್ಲಿ ಚೌಕ ಮತ್ತು ಅಡ್ಡವಾಗಿ ಕತ್ತರಿಸಿದಾಗಲೂ ಕೂಡ ಚೌಕ ಬರುತ್ತಿದೆ. ಆದ್ದರಿಂದ ನಾವು ಈ ಎರಡೂ ಜಾಗಗಳಲ್ಲಿ ಚೌಕ ಎಂದು ಬರೆಯಬೇಕು. ಡಿ ಪ್ರಶ್ನೆ, ಒಂದು ವೃತ್ತಾಕಾರದ ಕೊಳವೆ. ಈಗ ನಾವು ಒಂದು ವೃತ್ತಾಕಾರದ ಕೊಳವೆಯ ಚಿತ್ರವನ್ನು ನೋಡೋಣ. ಇದು ಒಂದು ವೃತ್ತಾಕಾರದ ಕೊಳವೆಯಾಗಿದೆ. ಈಗ ನಾವು ಕೊಳವೆಯನ್ನು ಲಂಬ ಅಥವಾ ನೀಳವಾಗಿ ಕತ್ತರಿಸಿದಾಗ ನಮಗೆ ವೃತ್ತಾಕಾರ ದೊರೆಯುತ್ತಿದೆ. ಇದೇ ಕೊಳವೆಯನ್ನು ಈಗ ನಾವು ಅಡ್ಡವಾಗಿ ಕತ್ತರಿಸೋಣ. ಅಡ್ಡವಾಗಿ ಕತ್ತರಿಸಿದಾಗ ನಮಗೆ ಆಯತ ಆಕಾರ ದೊರೆಯುತ್ತದೆ. ಆದ್ದರಿಂದ ಈಗ ನಾವು ಲಂಬ ಅಥವಾ ನೀಳ ಇರುವಲ್ಲಿ ವೃತ್ತ ಮತ್ತು ಅಡ್ಡವಾಗಿ ಕತ್ತರಿಸಿದಾಗ ನಮಗೆ ಆಯತ ದೊರೆಯುತ್ತಿದೆ. ಆದ್ದರಿಂದ ನಾವು ಆಯತ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ ಇ, ಒಂದು ಶಂಕುವಿನಾಕೃತಿಯ ಐಸ್ ಕ್ರೀಮ್. ಈಗ ನಾವು ಶಂಕುವಿನಾಕೃತಿಯ ಐಸ್ ಕ್ರೀಮ್ನ ಚಿತ್ರವನ್ನು ನೋಡೋಣ. ಇದು ಒಂದು ಶಂಕುವಿನಾಕೃತಿಯ ಐಸ್ ಕ್ರೀಮ್ನ ಚಿತ್ರವಾಗಿದೆ. ಈಗ ನಾವು ಈ ಚಿತ್ರವನ್ನು ಲಂಬವಾಗಿ ಕತ್ತರಿಸೋಣ. ಲಂಬವಾಗಿ ಕತ್ತರಿಸಿದಾಗ ಇಲ್ಲಿ ನಮಗೆ ಒಂದು ತ್ರಿಭುಜ ದೊರೆಯುತ್ತಿದೆ. ಆದ್ದರಿಂದ ಲಂಬವಾಗಿ ಕತ್ತರಿಸಿದಾಗ ದೊರೆಯುವಂತಹ ಆಕೃತಿ ತ್ರಿಭುಜ. ಈಗ ನಾವು ಶಂಕುವಿನಾಕಾರದ ಈ ಐಸ್ ಕ್ರೀಮನ್ನು ಅಡ್ಡವಾಗಿ ಕತ್ತರಿಸೋಣ. ಅಡ್ಡವಾಗಿ ಕತ್ತರಿಸಿದಾಗ ನಮಗೆ ಇಲ್ಲಿ ವೃತ್ತಾಕಾರ ದೊರೆಯುತ್ತಿದೆ. ಆದ್ದರಿಂದ ಇಲ್ಲಿ ಲಂಬ ಅಥವಾ ನೀಳವಾಗಿ ಕತ್ತರಿಸಿದಾಗ ತ್ರಿಭುಜ ಮತ್ತು ಅಡ್ಡವಾಗಿ ಕತ್ತರಿಸಿದಾಗ ವೃತ್ತಾಕಾರ ದೊರೆಯುತ್ತಿದೆ. ಈಗ ಬರೆಯೋಣ.
ಲಂಬ ಅಥವಾ ನೀಳವಾಗಿ ಕತ್ತರಿಸಿದಾಗ ತ್ರಿಭುಜ ಮತ್ತು ಅಡ್ಡವಾಗಿ ಕತ್ತರಿಸಿದಾಗ ವೃತ್ತ ದೊರೆಯುತ್ತಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 13.3ರ ಈ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 13.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ.